ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದಾಯಿತು. ಕೇರಳ ಸಿಎಂ ಕುರ್ಚಿ ಕದನವನ್ನ ಕಾಂಗ್ರೆಸ್ ಹೈಕಮಾಂಡ್ ಬಗೆಹರಿಸಿದ್ದು ಆಯಿತು. ಇದೀಗ ಕರ್ನಾಟಕದ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಯಾವಾಗ ಅನ್ನೋ ಕುತೂಹಲ ಶುರುವಾಗಿದೆ. ಬಂಡೆ ಬರ್ತ್ಡೇ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟದ ಫೈಟ್ ಫೈನಲ್ ಮಾಡುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಗುತ್ತಾ ಕುರ್ಚಿ ಕದನ. ರಾಹುಲ್ ಭೇಟಿಗೆ ಅವಕಾಶ ಕೋರಿದ ಬಂಡೆ ಬ್ರದರ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಸೆಪ್ಟೆಂಬರ್ ಆಯಿತು, ಸಂಕ್ರಾಂತಿ ಆಯಿತು, ಯುಗಾದಿ ಬಳಿಕ ಪಂಚರಾಜ್ಯಗಳ ಫಲಿತಾಂಶವೂ ಬಂತು. ಆದರೂ ಕೂಡ ಇನ್ನು ಕರ್ನಾಟಕ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್ ಸಿಗ್ತಿಲ್ಲ. ಕೇರಳ ಸಿಎಂ ಆಯ್ಕೆ ಆದ್ಮೇಲೆ ಕರ್ನಾಟಕದ ಕಡೆ ಹೈಕಮಾಂಡ್ ತಿರುಗಿ ನೋಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಅದು ಮುಗಿತು. ಆದ್ರಿಂದ ಈಗ ಮತ್ತೆ ಕುರ್ಚಿ ಫೈಟ್ ಶುರುವಾಗಿದೆ. ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಮಾಡಿಸಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಹೈಕಮಾಂಡ್ ಮೇಲೆ ಮತ್ತೆ ಒತ್ತಡ ಹೇರಲು ಮುಂದಾಗಿದೆ. ಡಿಕೆಶಿ ಬರ್ತ್ಡೇಗೆ ಬಂಪರ್ ಗಿಫ್ಟ್ ಸಿಗುತ್ತೆ ಅನ್ನೋ ಸುದ್ದಿ ಎದ್ದ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಲು ಬಂಡೆ ಬಣ ರೆಡಿಯಾಗಿದೆ. ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆಗೆ ಡಿಸಿಎಂ ಡಿಕೆಶಿ ಬಣ ಪಟ್ಟು. ಕೇರಳ ಸಿಎಂ ಆಯ್ಕೆ ಬೆನ್ನಲ್ಲೇ ರಾಜ್ಯದ ಗೊಂದಲಕ್ಕೆ ಬೀಳುತ್ತಾ ಬ್ರೇಕ್. ಸಿದ್ದರಾಮಯ್ಯ ಸಿಎಂ ಆಗಿ ಮೇ 20ಕ್ಕೆ 3 ವರ್ಷವಾಗುತ್ತೆ. ಹೀಗಾಗಿ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆಯಾಗಲಿ ಅಂತ ಡಿಸಿಎಂ ಡಿಕೆಶಿ ಬಣ ಮತ್ತೆ ಈಗ ಪಟ್ಟು ಹಿಡಿಯಲು ಸಜ್ಜಾಗಿದೆ. ಅದರಲ್ಲೂ ಬರ್ತ್ಡೇಗೆ ಕಾಂಗ್ರೆಸ್ ಹೈಕಮಾಂಡ್ ಬಂಪರ್ ಕೊಡುಗೆ ಕೊಡುತ್ತೆ ಅಂತ ಕಾಯ್ತಾ ಇರುವ ಕನಕಪುರದ ಬಂಡೆ ಬಣ ಇದೀಗ ಮತ್ತೊಂದು ಪಟ್ಟು ಹಿಡಿಯಲು ಸಜ್ಜಾಗಿದೆ. ಕೇರಳ ಸಿಎಂ ಪ್ರಮಾಣ ವಚನಕ್ಕೆ ಆಗಮಿಸ್ತಾ ಇರುವ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಕುರ್ಚಿ ಕದನಕ್ಕೆ ತೆರೆ ಎಳೆಯಲು ಡಿಕೆಶಿ ಬಣ ಪಟ್ಟು ಹಿಡಿದಿದೆ. ಅಲ್ಲದೆ ರಾಹುಲ್ ಭೇಟಿ ಮಾಡಲು ಡಿಸಿಎಂ ಡಿಕೆಶಿ ಅವಕಾಶ ಕೋರಿರುವುದು ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಹಾಗೂ ಕೇರಳ ಸಿಎಂ ಪ್ರಮಾಣ ವಚನ ಸ್ವೀಕಾರದ ಬಳಿಕ ಕುರ್ಚಿ ಕದನಕ್ಕೆ ತೆರೆ ಬೀಳುವ ಸಾಧ್ಯತೆಗಳು ದಟ್ಟವಾಗಿದೆ. ರಾಹುಲ್ ಡಿಕೆಶಿ ಭೇಟಿಗೆ ಅವಕಾಶವನ್ನ ಕಲ್ಪಿಸಿದ್ರೆ ಕುರ್ಚಿ ಕದನ ಬಹುತೇಕವಾಗಿ ಇತ್ಯರ್ಥವಾಗಲಿದ್ದು ಮೇ ತಿಂಗಳ ಅಂತ್ಯಕ್ಕೆ ರಾಜ್ಯದ ಗೊಂದಲಗಳು ಬಗೆಹರಿಯುತ್ತಾ ಅನ್ನೋದೇ ಇದೀಗ ಕೈಪಡಿಯಲ್ಲಿ ಚರ್ಚೆಗೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.